ಡಯಾಬಿಟಿಸ್ ರೋಗಿಗಳೇ ಗಮನಿಸಿ, ನಿಮ್ಮ ಚಿಕಿತ್ಸೆಯಲ್ಲಿ ಬರಲಿದೆ ದೊಡ್ಡ ಬದಲಾವಣೆ. ಪ್ರತಿದಿನವಲ್ಲ, ವಾರಕ್ಕೊಮ್ಮೆ ಮಾತ್ರ ಇನ್ಸುಲಿನ್. ಪ್ರತಿದಿನದ ಇನ್ಸುಲಿನ್ಗೆ ಈಗ ಸಿಗುತ್ತಾ ಹೊಸ ಪರ್ಯಾಯ. ಭಾರತದಲ್ಲಿ 10 ಕೋಟಿಗೂ ಹೆಚ್ಚು ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಟೈಪ್ 1 ಹಾಗೂ ಟೈಪ್ 2 ಮಧುಮೇಹ ರೋಗಿಗಳಿಗೆ ಪ್ರತಿದಿನ ಇನ್ಸುಲಿನ್ ತೆಗೆದುಕೊಳ್ಳುವುದು ಅನಿವಾರ್ಯ. ಆದ್ರೆ ಈಗ ಆ ದೈನಂದಿನ ಇಂಜೆಕ್ಷನ್ಗೆ ಪರ್ಯಾಯವಾಗಿ ವಾರಕ್ಕೊಮ್ಮೆ ಮಾತ್ರ ನೀಡುವ ವಿಶ್ವದ ಮೊದಲ ಬೇಸಲ್ ಇನ್ಸುಲಿನ್ ಅವಿಕ್ಲಿ ಭಾರತದಲ್ಲಿ ಬಿಡುಗಡೆಯಾಗಿದೆ. ಮಧುಮೇಹ ಚಿಕಿತ್ಸೆಯಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಡೆನ್ಮಾರ್ಕ್ ಮೂಲದ ಔಷಧ ತಯಾರಕ ನೋವೋ ನಾರ್ಡಿಸ್ಕ್ ಭಾರತದಲ್ಲಿ ವಿಶ್ವದ ಮೊದಲ ವಾರಕ್ಕೊಮ್ಮೆ ನೀಡುವ ಇನ್ಸುಲಿನ್ ಅನ್ನು ಬಿಡುಗಡೆ ಮಾಡಿದೆ. ಇದುವರೆಗೆ ಇನ್ಸುಲಿನ್ ಅವಲಂಬಿತ ರೋಗಿಗಳು ವರ್ಷಕ್ಕೆ ಸುಮಾರು 365 ಇಂಜೆಕ್ಷನ್ ಪಡೆಯಬೇಕಾಗಿತ್ತು. ಆದರೆ ಈ ಹೊಸ ಚಿಕಿತ್ಸೆಯಿಂದ ಅದೇ ಸಂಖ್ಯೆ 52 ಇಂಜೆಕ್ಷನ್ಗಳಿಗೆ ಇಳಿಯಲಿದೆ. ಈ ಇನ್ಸುಲಿನ್ ಟೈಪ್ 1 ಮತ್ತು ಇನ್ಸುಲಿನ್ ಅಗತ್ಯವಿರುವ ಟೈಪ್ 2 ಮಧುಮೇಹ ಹೊಂದಿರುವ ವಯಸ್ಕರಿಗೆ ಮಾತ್ರ ವೈದ್ಯರ ಸಲಹೆಯ ಮೇರೆಗೆ ನೀಡಲಾಗುತ್ತದೆ. ಇದು ಪ್ರತಿಯೊಬ್ಬ ಮಧುಮೇಹ ರೋಗಿಗೂ ಸೂಕ್ತ ಎನ್ನುವುದಿಲ್ಲ. ಯಾವ ರೋಗಿಗೆ ಇದು ಸರಿ ಹೊಂದುತ್ತದೆ ಎಂಬುದನ್ನು ವೈದ್ಯರು ನಿರ್ಧರಿಸುತ್ತಾರೆ. ತಜ್ಞರ ಪ್ರಕಾರ ಪ್ರತಿದಿನ ಇಂಜೆಕ್ಷನ್ ತೆಗೆದುಕೊಳ್ಳುವ ಭಯದಿಂದ ಅನೇಕರು ಇನ್ಸುಲಿನ್ ಚಿಕಿತ್ಸೆಯನ್ನು ವರ್ಷಗಳವರೆಗೆ ಮುಂದೂಡುತ್ತಾರೆ. ವಾರಕ್ಕೊಮ್ಮೆ ಮಾತ್ರ ಇಂಜೆಕ್ಷನ್ ನೀಡುವ ಈ ಹೊಸ ವಿಧಾನದಿಂದ ಚಿಕಿತ್ಸೆಯನ್ನು ಸರಿಯಾಗಿ ಅನುಸರಿಸುವವರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಪ್ರಸ್ತುತ ಭಾರತದಲ್ಲಿ ಇದು ಬಿಡುಗಡೆಯಾಗಿದೆ. ಇದು ಹಂತ ಹಂತವಾಗಿ ದೇಶದ ಪ್ರಮುಖ ನಗರಗಳು, ಆಸ್ಪತ್ರೆಗಳು, ಡಯಾಬಿಟಿಸ್ ಕ್ಲಿನಿಕ್ಗಳು ಹಾಗೂ ಲೈಸೆನ್ಸ್ ಪಡೆದ ಮೆಡಿಕಲ್ ಸ್ಟೋರ್ಗಳಲ್ಲಿ ಲಭ್ಯವಾಗುತ್ತದೆ. ನಿಮ್ಮ ವೈದ್ಯರು ಅಥವಾ ಸಮೀಪದ ಔಷಧ ಅಂಗಡಿಯಲ್ಲಿ ಲಭ್ಯತೆ ಕುರಿತು ವಿಚಾರಿಸಬಹುದು. ವಾರಕ್ಕೊಮ್ಮೆ ಮಾತ್ರ ಇನ್ಸುಲಿನ್ ನೀಡುವ ಈ ಹೊಸ ಚಿಕಿತ್ಸೆ ಮಧುಮೇಹ ರೋಗಿಗಳಿಗೆ ಅನುಕೂಲಕರ ಆಯ್ಕೆಯಾಗಬಹುದು. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಅನ್ವಯಿಸುವುದಿಲ್ಲ. ಆದ್ದರಿಂದ ವೈದ್ಯರ ಸಲಹೆ ಪಡೆದು ಮಾತ್ರ ಈ ಚಿಕಿತ್ಸೆಯನ್ನು ಆಯ್ಕೆ ಮಾಡುವುದು ಅತ್ಯಂತ ಮುಖ್ಯ. ಮಧುಮೇಹ ನಿಯಂತ್ರಣದಲ್ಲಿ ಔಷಧದ ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯೂ ಸಮಾನವಾಗಿ ಅಗತ್ಯವಾಗಿದೆ.